ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಲಾಸ್ಟ್ ವ್ಲಾಗ್ ನನಗೆ ತುಂಬ ಜನ ವಿಶ್ ಮಾಡಿದ್ರಿ ಬರ್ತ್ಡೇಗೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಪ್ರತಿಯೊಂದು ಕಮೆಂಟ್ ಓದೋಕ್ಕಾಗ್ದಲ್ಲೇ ಇರ್ಬೋದು, ಎಲ್ಲರ ಹೆಸರು ಹೇಳ್ದಲ್ಲೇ ಇರ್ಬೋದು, ಬಟ್ ಮೈ ಹಾರ್ಟ್ ಫೆಲ್ಟ್ ಯಾವಾಗಲೂ ನನಗೆ ಅದಕ್ಕೆ ನಾನು ಏನಂತಾರೆ ಖುಷಿ ಆಗೇ ಇರ್ತೀನಿ ನಾನು ಯಾವಾಗ್ಲೂ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ವಿಶ್ ಮಾಡಿದ್ದಕ್ಕೆ. ಆ್ಯಂಡ್ ನಿಮ್ಮ ಕಮೆಂಟ್ಸ್ ನೋಡಿ ನನಗೆ ಸಖತ್ ಖುಷಿ ಆಯಿತು. ಆ್ಯಂಡ್ ಇವತ್ತು ಬೆಳಿಗ್ಗೆ, ಇವತ್ತು ಸ್ಯಾಟರ್ಡೆ ಆ್ಯಕ್ಚುಲಿ ಏನೋ ಸ್ಕೂಲ್ ಇರೋಲ್ಲ ಪ್ರಕುಲ್ಗೆ. ಇವತ್ತು ಟೆಸ್ಟ್ ಇದೆ, ಪೀರಿಯಾಡಿಕ್ ಟೆಸ್ಟ್ ಇದೆ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಮುಗಿಸ್ಬೇಡ ಅಂದ್ಬಿಟ್ಟು ಹಾಗಾಗಿ ಬೆಳಗ್ಗೆ ಎದ್ದು ಜೋಳದ ರೊಟ್ಟಿ ಜೊತೆಗೆ ಇದು ಗೋರಿಕಾಯಿ ಅಂತಾರಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಬೇಯಿಸ್ಬಿಟ್ಟು ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫೈಬರ್ ಕಂಟೆಂಟ್ ತುಂಬ ಇರುತ್ತೆ ಇದರಲ್ಲಿ. ಇನ್ನೂ ಸಾಂಬಾರು ಕೂಡ ಮಾಡ್ತಾರೆ, ಬಟ್ ನಾವು ಜಾಸ್ತಿ ಜೋಳದ ರೊಟ್ಟಿಗೆ ಇಲ್ಲ ಚಪಾತಿಗೆ ಪಲ್ಯ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸಖತ್ ಈಸಿ ಕೂಡ. ಬಟ್ ಏನಂದರೆ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದು 3-4 ಸಲ. ತುಂಬ ಈಸಿ ಆಗುತ್ತೆ. ಸೊ ಮೊದಲು ನಾನು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತೀನಿ. ಆಮೇಲೆ ಮಾಮೂಲಿ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಅರಶಿನ, ಉಪ್ಪೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಇದನ್ನ ಹಾಕ್ಬಿಟ್ಟು ಚಟ್ನಿ ಪುಡಿ ಪ್ರಿಪೇರ್ ಮಾಡಿರ್ತೀವಲ್ಲ ಚಿತ್ರಾನ್ನಕ್ಕೆ, ಪುಳಿಯೋಗರೆಗೆಲ್ಲ ಹಾಕ್ಕೊಳ್ಳೋದಕ್ಕೆ, ಅದನ್ನು ಹಾಕಿ ಕಲಸಿ ಒಂಚೂರು ಕಾಯಿ ತುರಿ ಹಾಕಿ ಕೊತ್ತಂಬರಿ ಹಾಕಿ ಕಲಸಿದ್ರೆ ಸೂಪರಾಗಿರೋದೊಂದು ಒಳ್ಳೆ ಹೆಲ್ತಿಯಾಗಿರೋ ಪಲ್ಯ ರೆಡಿ ಆಗುತ್ತೆ. ಇನ್ನು ಒಂದು ಚಿಕ್ಕದು ಎಲೆಕೋಸಿತ್ತು, ಕ್ಯಾಬೇಜು, ಸಾರಿ ಅದನ್ನು ಮಾಡಬೇಡ ಪಲ್ಯ ಅಂದ್ಬಿಟ್ಟು ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಬೇಯಿಸ್ಬಿಟ್ಟು ನಾನೇನು ಮಾಡಲ್ಲ, ಡೈರೆಕ್ಟ್ ಒಗ್ಗರಣೆ ಏನೂ ಹಾಕೋದಿಲ್ಲ, ಅಂದರೆ ಈರುಳ್ಳಿ ಏನು ಹಾಕೋದಿಲ್ಲ. ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿಬಿಟ್ಟು ಡೈರೆಕ್ಟ್ ಇದನ್ನು ಹಾಕಿ ಸ್ವಲ್ಪನೇ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಹಾಗೆ ಒಂದು ಇದರಲ್ಲೇ ನಾನು ಪಲ್ಯ ಮಾಡಿಬಿಡ್ತೀನಿ. ಕೊನೆಗೆ ಕಾಯಿ ತುರಿ ಕೂಡ ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಚಿಕ್ಕದಿತ್ತಲ್ಲ, ನಾನು ಫ್ರೈಡ್ ರೈಸ್ಗೆ ಏನಾದರೂ ಆಗುತ್ತೆ ಅಂತ ತೊಗೊಂಡು ಬಂದಿದ್ದೆ, ಬಟ್ ಫ್ರೈಡ್ ರೈಸ್ ಮಾಡೋಕ್ಕಾಗಲಿಲ್ಲ. ಸರಿ ಹಾಗೆ ಇಟ್ಟರೆ ಚೆನ್ನಾಗಿರಲ್ಲ, ಫ್ರೆಶ್ ಆಗಿರುವಾಗಲೇ ಮಾಡಬೇಕು ಅಂದ್ಬಿಟ್ಟು ಪಲ್ಯನೇ ಮಾಡ್ತಾಯಿದ್ದೆ. ಇನ್ನು ಲಶಿಕಂಗೆ ಇವತ್ತು ರಜಾ, ಅವಳಿಗೆ ಅದನ್ನೇ ಹೇಳ್ತಾ ಇದ್ಲು, ನನಗೆ ರಜಾ ಅಣ್ಣಂಗೆ ಸ್ಕೂಲು ಅಂತ. ಹಾಗೆ ಮಕ್ಕಳು ಒಬ್ರಿಗೆ ಸ್ಕೂಲ್ ಇದ್ದು ಒಬ್ರಿಗೆ ರಜಾ ಇದ್ದರೆ ಹಿಂಗೆ ಏನೋ ಫುಲ್ ಖುಷಿ ಆಗಿಬಿಡುತ್ತೆ ಅವ್ರಿಗೆ. ಇನ್ನು ಈ ಥರ ನೋಡಿ ಬಟ್ಟೆ ಕ್ಲಿಪ್ಪಲ್ಲಿ ಏನೇನೋ ಡಿಸೈನ್ ಮಾಡಿಕೊಂಡು ಕೂತಿದ್ದಾಳೆ. ಅದಕ್ಕೆ ಮನೇಲಿ ಇದು ಬಿಟ್ಟರೆ ಫುಲ್ ಹಠ ಮಕ್ಕಳು, ಅದು ಬೇಕು ಇದು ಬೇಕು, ನನಗೆ ಅದು ಕೊಡು, ಆಟ ಆಡೋಕ್ಕೆ ಅದು ತಿನ್ನೋಕೆ ಕೊಡು ಅಂತ ಇದೇ ಜಾಸ್ತಿ ಆಗ್ತಾನೆ ಇರುತ್ತೆ. ಇನ್ನು ಮಧ್ಯಾಹ್ನ ಮೊಸಪ್ಪು ಮಾಡೋಣ ಅಂದ್ಬಿಟ್ಟು ಇಲ್ಲಿ ಪಾಟಲ್ಲೇ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು, ಬಸಳೆ ಸೊಪ್ಪು ಅಂತಾರಲ್ಲ, ಬಸಳೆ ಸೊಪ್ಪು ತುಂಬ ಒಳ್ಳೆಯದು. ಅದರಲ್ಲಿ ಐರನ್ ಕಂಟೆಂಟ್ ತುಂಬ ಇರುತ್ತೆ. ತುಂಬ ಎಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ಸ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಮೊಸಪ್ಪಿಗೆ ಹಾಕ್ತೀವಿ ಬಸಳೆ ಸೊಪ್ಪು, ಅದು ಒಂದು ಇದನ್ನು ಹಾಕಿದ್ರೆ ಸಾಕು, ಬೇರೆ ಥರ ಚೆನ್ನಾಗಿ ಬರುತ್ತೆ. ಸೊ ಅದನ್ನೇ ತೊಗೊತಾ ಇದ್ದೆ. ಸ್ವಲ್ಪ ಫ್ರೆಶ್ ಆಗಿರುತ್ತೆ, ವಿತೌಟ್ ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಏನೂ ಹಾಕಿರಲ್ಲ ಅಲ್ವಾ. ಇನ್ನು ನೋಡಿ ಅಲ್ಲೊಂದು ಇಲ್ಲೊಂದು 2 ಪಾಟಲ್ಲಿ ಮೆಂತ್ಯ ಸೊಪ್ಪು ಹಾಕಿದ್ದೀವಿ, ಚೆನ್ನಾಗಿ ಬಂದಿದೆ, ಪುದೀನ ಮತ್ತು ಮೆಂತ್ಯ ಸೊಪ್ಪು. ಇನ್ನು ಸ್ನ್ಯಾಕ್ಸಿಗೆ ನಾನು ಮಾವಿನಕಾಯ್ದು ಒಂದಿತ್ತು, ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಸಂಗೀತ ಅವ್ರ ಮನೆಗೆ. ಸೊ ಅವರು ತಿರುಪತಿಗೇನೋ ಹೋಗಿದ್ರು ಅಂದ್ಬಿಟ್ಟು ಪ್ರಸಾದ ತಂದಿದ್ರು, ಹಂಗಾಗಿ ತೊಗೊಂಡು ಬರೋಕ್ಕೆ ಹೋಗಿ ಸೊ ಹಂಗೆ ಕೊಟ್ಟಿದ್ರು. ಒಂದು ಸ್ವಲ್ಪ ತೋತಾಪುರಿ ಥರನೇ ಇತ್ತು, ಸ್ವಲ್ಪ ಸ್ವೀಟಾಗೂ ಇತ್ತು, ಅದನ್ನೇ ಕಟ್ ಮಾಡಿ ಕೊಟ್ಟೆ. ಇನ್ನು ನನಗೆ ಜೋಳ ರೊಟ್ಟಿ ಮಾಡೋದಕ್ಕೆ ಬರೋಲ್ಲ, ಅಮ್ಮನೇ ಮಾಡೋದು. ಸೊ ಅಮ್ಮ ಇದನ್ನು ಜೋಳ ರೊಟ್ಟಿ ಹೆಲ್ಪ್ ಮಾಡಿ ಕೊಡ್ತಾರೆ. ಇನ್ನು ಇವತ್ತು ಸ್ಯಾಟರ್ಡೆ ಅಲ್ವಾ, ಮನೇಲೇ ಸ್ವಲ್ಪ ಯಾವಾಗನ ಸ್ವೀಟ್ ಮಾಡ್ತಾಯಿರ್ತೀನಿ, ಪಾಯಸ ಮಕ್ಕಳಿಗೆ ಅಂದ್ಬಿಟ್ಟು. ಸರಿ ಇವತ್ತು ಜಾಮೂನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಈ ಥರ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಾಕನೂ ರೆಡಿ ಆಗ್ತಿದೆ. ಇಲ್ಲಿನ ಫ್ರೈ ಮಾಡಿಬಿಟ್ಟು ಜಾಮೂನ್ನ ಪಾಕಕ್ಕೆ ಹಾಕೋದು ಅಷ್ಟೇ. ಶುಗರ್ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಬಿಡ್ತೀನಿ ನಾನು, ಜಾಸ್ತಿ ಹಾಕೋದಕ್ಕೆ ಹೋಗೋಲ್ಲ. ಸ್ವೀಟ್ ಕಮ್ಮಿ ಇದ್ದರೂ ಪರವಾಗಿಲ್ಲ, ಬಟ್ ಶುಗರ್ ಅನ್ನೋದೇ ಡೇಂಜರು, ಹಂಗಾಗಿ ಸ್ವಲ್ಪನೇ ಯೂಸ್ ಮಾಡ್ಕೊಳ್ತೀನಿ ಶುಗರ್ನ. ಯಾವಾಗಾನ ಈ ಥರ ರೇರಾಗಿ ಜಾಮೂನ್ ಮಾಡ್ತಾಯಿರ್ತೀನಿ, ಇದನ್ನು ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ಫ್ರೆಂಡ್ಸ್, ಈಗ ಷಣ್ಮಾತ್ಮನ ದೇವಸ್ಥಾನಕ್ಕೆ ಹೊರಟ್ವಿ ನಾನು ಲಶಿಕಾ. ಇವತ್ತು ಪ್ರಕುಲ್ಗೆ ಸ್ಕೂಲ್ ಇದೆ, ಟೆಸ್ಟ್ ಇದೆ ಅಂದ್ಬಿಟ್ಟು ಇವತ್ತು ಶನಿವಾರನೂ ಇಟ್ಕೊಂಡ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ಯೂಶ್ವಲಿ ಅವ್ನಿಗೆ ಸ್ಯಾಟರ್ಡೇ ಹಾಲಿಡೇನೇ ಇರುತ್ತೆ, ಬಟ್ ಟೆಸ್ಟ್ ಇದೆ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ ಮುಗೀಲಿ ಅಂತ. ಆ್ಯಂಡ್ ಹೋಗಬೇಕು ಷಣ್ಮಾತ್ಮಂಗೆ. ಇವತ್ತು ಶನಿವಾರ ಅಲ್ವಾ, ನಾನು ಯೂಶ್ವಲಿ ಷಣ್ಮಾತ್ಮಂಗೆ ಹೋದರೆ ಬ್ಲೂ ಇಲ್ಲ ಬ್ಲ್ಯಾಕ್ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಷಣ್ಮಾತ್ಮಂಗೆ ಫೇವ್ರೇಟ್ ಕಲರ್ ಅಲ್ವಾ, ಹಾಗಾಗಿ. ಸೊ ನಾನು ಲಶಿಕಾನೇ ಹೋಗಿ ಬರೋಣ ಅಂತ, ಅಲ್ಲಿ ತೋಟದ ಷಣ್ಮಾತ್ಮ ಇದೆಯಲ್ಲ, ಸೊ ಅಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ದೇವಸ್ಥಾನ ದೊಡ್ಡದಾಗಿ. ಸೊ ತುಂಬ ದಿನ ಆಯಿತು ಷಣ್ಮಾತ್ಮಂಗೂ ಹೋಗ್ದಲ್ಲೇ, ಸೊ ಹೋಗಿ ಬರೋಣ ಅಂತ. ಇನ್ನು ನಮ್ಮ ತುಮಕೂರು ದೊಡ್ಡದು ಒಂದು ವಿಗ್ರಹ, ತುಮಕೂರಲ್ಲ ತುಂಬ ಇದು ಫೀಟ್ ಉದ್ದ ಇದೆ, ಹನುಮಾನ್ ದೇವರು ಆಂಜನೇಯ ವಿಗ್ರಹ ಚಿಕ್ಕಪೇಟೆಲಿರೋದು.
ತುಂಬ ದೊಡ್ಡದಿದು, ತುಂಬ ಉದ್ದ ಇದೆ. ತುಂಬ ಫೇಮಸ್ಸು ಚಿಕ್ಕಪೇಟೆ ಆಂಜನೇಯ ವಿಗ್ರಹ ಅಂದರೆ. ಇಡೇ ಚಪ್ಪಲ ಸರಿ ಆಡಿಡ್ದ. ఏం చేస్తావు? చూడు లక్ష్మి, తోట ఎంత బాగుంది కదా ಫ್ರೆಂಡ್ಸ್. ಇದು ನವಗ್ರಹ. ಇದು ಜಸ್ಟ್ ಒಳಗಡೆ ಓಪನ್ ಇಲ್ಲ, ಅಂದರೆ ಎಂಟ್ರಿ ಇಲ್ಲ, ಇನ್ನೆಲ್ಲ ಮಾಡ್ತಿದ್ದಾರೆ ಇನ್ನೂ ಕನ್ಸ್ಟ್ರಕ್ಷನ್ನು. ಇಲ್ಲೇ ನವಗ್ರಹ ಇಲ್ಲೇ ಹಾಕೋಬೋದು ಪ್ರದಕ್ಷಿಣೆ ಆಚೆಗಡೆ. ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲೆಲ್ಲ ತೋಟ. ಯಾಕಿದನ್ನೆಲ್ಲ ಇನ್ನೂ ಹಸಿರಿದು ಇದೇ ಥರನಾ? ಎಲ್ಲಿ ಇನ್ನೂ ಆಗಿಲ್ಲ, ದೊಡ್ಡ ಕಾಯಿ ಇಲ್ಲ, ತೆಗಿಬಾರ್ದು ಬಿಡು, ಅವೆಲ್ಲ ಕೀಳ್ಬಾರ್ದು, ಇನ್ನೂ ಚಿಕ್ಕವು. ಇನ್ನೂ ಬೇಡ ಬಾ, ಸಾಕು ತಗೋ, ಬಾ ಹೋಗೋಣ ಬಾ. ಚೆನ್ನಾಗಿದೆ ಅಲ್ವಾ ಇಲ್ಲಿ ತೋಟ? ಇನ್ನು ದೇವ್ರ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಾಯಿತು ದರ್ಶನ. ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ತುಂಬ ದೂರ ನಮ್ಮ ಮನೆಗೆ, ಬಟ್ ಆದರೂ ಹೋಗಿ ಬರ್ತೀನಿ ಅಲ್ಲಿಗೆ. ತೋಟ ಚೆನ್ನಮಹಾತ್ಮ ಚಿಕ್ಕಪೇಟೆ ಸ್ವಲ್ಪ ದೂರ ಆಗುತ್ತೆ, ಅಮ್ಮಾನಿಕೆರೆ ಹತ್ರ ಇದೆ. ಇನ್ನು ಸಂಜೆ ಟೀ ಮಾಡ್ತಾಯಿದ್ದೆ. ಇನ್ನು ಅಷ್ಟರೊಳಗೆ ಅಣ್ಣ ಮತ್ತು ಅಕ್ಕಂದರು ಬಂದರು. ಸೊ ಅಣ್ಣಂಗೇನೋ ಫಂಕ್ಷನ್ ಇದೆ ಫ್ರೆಂಡ್ದು ಯಾರ್ದು ಅಂದ್ಬಿಟ್ಟು ಬಂದರು. ಅವ್ರ ಜೊತೆಗೆ ಇನ್ನು ಅಕ್ಕಂದರು ಕೂಡ ಬಂದಿದ್ದರು. ಸೊ ಸಡನ್ನಾಗಿ ಎಂಟ್ರಿ ಕೊಟ್ಟರು. ನಮಗೂ ಗೊತ್ತಿರಲಿಲ್ಲ, ಅಂದರೆ ಅಣ್ಣ ಬರೋದು ಗೊತ್ತಿದ್ದು, ಬಟ್ ಅಕ್ಕಂದರು ಬರೋದು ಗೊತ್ತಿರಲಿಲ್ಲ. ಸಡನ್ನಾಗಿ ಎಂಟ್ರಿ ಕೊಟ್ಟರು. ಸರಿ ಅಂದ್ಬಿಟ್ಟು ನಮ್ಮದು ಹೆಂಗೋ ಟೀ ಕುಡಿಯೋ ಟೈಮ್ ಆಗಿತ್ತು. ಇನ್ನು ಎಲ್ಲರಿಗೂ ಟೀ ಮಾಡ್ತಾಯಿದ್ದೆ. ಇನ್ನು ಇವತ್ತೆಲ್ಲ ಇದ್ದು ನಾಳೆನೂ ಇದ್ಕೊಂಡು ನಾಳೆ ಮಧ್ಯಾಹ್ನ ಹೊರಡ್ತಾರೆ ಮತ್ತೆ. ಸೊ ಈ ಥರ ಅದಕ್ಕೆ ಎಲ್ಲರಿಗೂ ಟೀ ಫೇವ್ರೇಟು. ನಮ್ಮ ಕಡೆ ಕಾಫಿ ಟೀ ಅಂತೂ ಇನ್ ಟೈಮ್ ಇರಬೇಕು ಎಲ್ರಿಗೂ. ಇನ್ನು ರಾತ್ರಿ ಊಟಕ್ಕೆ ಅಮ್ಮ ಏನೋ ಚಪಾತಿ ಪಕೋಡ ಇದನ್ನೆಲ್ಲ ಮಾಡ್ತಾಯಿದ್ರು. ನನಗೊಂದು ಸ್ವಲ್ಪ ಟೆಸ್ಟ್ ಇತ್ತು, ಪ್ರಕುಲ್ಗೆ ಮ್ಯಾಥ್ಸ್ ಇತ್ತು. ಸೊ ಅದನ್ನು ಓದಿಸ್ಕೊಂಡು ಕೂತ್ಕೊಂಡಿದ್ದೆ. ಇನ್ನು ಇಬ್ಬರು ಅಕ್ಕಂದರು ಅಣ್ಣ ಬಂದಿದ್ದರು. ಸೊ ಪಕೋಡ ಚಪಾತಿ ಮತ್ತು ಮೊಸೊಪ್ಪಿತ್ತು. ಸೊ ಅದಕ್ಕೇ ಚಪಾತಿ ಮಾಡ್ತಿದ್ದಾರೆ. ಒಂದು ಸ್ವಲ್ಪ ಸೈಡ್ಸಿಗೆ ಪಕೋಡನೂ ಕೂಡ ಮಾಡ್ತಿದ್ದಾರೆ. ಹಾಗೆ ನೋಡ್ಕೊಂಡು ಹೋಗೋಣ ಅಂತಲೇ ಬಂದರು. ಎಲ್ಲನೂ ಮಾತಾಡಿಸ್ಕೊಂಡು ಪಾಪನ ನೋಡ್ಕೊಂಡು ಹೋಗೋಣ ಅಂತಲೇ ಬಂದಿದ್ದು. ಲಾಸ್ಟ್ ಟೈಮ್ ನಾವು ಬೆಂಗಳೂರಿಗೆ ಹೋಗಿದ್ವಿ, ಅಲ್ಲೂ ಒಂದು ಸಲ ಮೀಟ್ ಮಾಡಿದ್ವಿ ಎಲ್ಲರೂ ಅಣ್ಣನ ಮನೆಗೆ ಹೋದಾಗ. ಬಟ್ ತುಂಬ ದಿನ ಆಯ್ತಲ್ಲ ಅಂದ್ಬಿಟ್ಟು ಬಂದಿದ್ದರು. ಇವರು ದೊಡ್ಡಕ್ಕ, ನೋಡಿರ್ತೀರ ತುಂಬ ವ್ಲಾಗ್ಸಲ್ಲಿ, ನಾನು ಊರಿಗೆ ಹೋದಾಗೆಲ್ಲ, ಅಮ್ಮನ ಊರಿಗೆ ಹೋದಾಗೆಲ್ಲ ನೋಡಿರ್ತೀರ. ಅವರು ಬಂದುಬಿಟ್ಟು ಚಿಕ್ಕಕ್ಕ ಇಬ್ಬರು, ಆಮೇಲೆ ಅಣ್ಣ. ಅವರೆಲ್ಲ 3 ಜನನೂ ಸ್ವಂತ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸು. ಅಂದರೆ ಅವರು ನಮ್ಮ ಸ್ವಂತ ದೊಡ್ಡಮ್ಮನ ಮಕ್ಕಳು ಇವರೆಲ್ಲ. ನಮ್ಮಮ್ಮ ಇದ್ದಾರಲ್ಲ ಅವ್ರ ಸ್ವಂತ ಅಕ್ಕನ ಮಕ್ಕಳು. ಈ ಕಡೆ ನಮ್ಮ ಅಪ್ಪ ಇದ್ದಾರಲ್ಲ, ನಮ್ಮ ಅಪ್ಪ ಅವ್ರ ಸ್ವಂತ ಅಣ್ಣ ಮಕ್ಕಳು. ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಸ್ವಂತ ಇವರೇ ಮಾಡ್ಕೊಂಡಿರೋದು ಮದುವೆ. ಸೊ ಒಂದೇ ಮನೆಗೆ ಈ ಥರ. ಇನ್ನು ಇಲ್ಲಿ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಂದು ಆಲ್ರೆಡಿ ಜ್ಯೂಸ್, ನೆಲ್ಲಿಕಾಯಿ ಯಾವಾಗಲೂ ಇದ್ದೇ ಇರಬೇಕು ನನಗಂತೂ. ಇನ್ನೂ ಮಳೆ ಅಂತೂ ಇಲ್ಲವೇ ಇಲ್ಲ ಬಿಡಿ. ಅಯ್ಯೋ ಬೇಜಾರಾಗ್ತಿದೆ ಸಿಕ್ಕಾಪಟ್ಟೆ. ಎಷ್ಟು ಬಿಸಿಲಿದೆ ಅಂದರೆ, ಒಳ್ಳೆ ಈ ಸಮ್ಮರ್ ಇರಲ್ವ ಹಂಗಿದೆ ಬಿಸಿಲು. ಏನಾಗಿದೆ ವೆದರಿಗೆ, ಇನ್ನೂ ಏನೆಲ್ಲ ನೋಡಬೇಕು ಫ್ಯೂಚರಲ್ಲಿ ಏನೋ ಗೊತ್ತಾಗ್ತಾ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಏಮದಿ ಬೇಡ, ಫೋನ್ ಬೇಡ, ಫೋನ್ ಬೇಡ, ಫೋನ್ ಬೇಡ, ಫೋನ್ ಬೇಡ, ಫೋನ್ ಬೇಡ, ಫೋನ್ ಬೇಡ. ಏನದು ಗೊಂಬೆ, ಏನದು ಗೊಂಬೆ, ಏನದು ಜುಟ್ಟು ಹಾಕೊಂಡು ಎಷ್ಟು ಜುಟ್ಟು, ಹುಟ್ಟಿದಾಗಲೇ ಜುಟ್ಟು, ಈಗಲೂ ಜುಟ್ಟು ಕೃಷ್ಣನ ಥರ ಅಲ್ವಾ? ಏನದು 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 ಪುಟ್ಟು ಕೈ, ಪುಟ್ಟು ಕೈ, ಬರು ಕೈ, ಪುಟ್ಟು ಕೈ, ಇದು ಪುಟ್ಟು ಕೈ. ಓಣಮ್ಮ ನೋಡು, ಉಗುರು ಬೆಳೆದಿಲ್ಲ ಆದರೂ ಇಲ್ಲ. ಓಣಮ್ಮ ಏನಾದರೂ ಇರ್ಬೇಕು ಆಟ ಆಡೋಕ್ಕೆ ಅಲ್ವಾ? ಪುಟ್ಟುಕಾಯಿ ಏನದು, ಏನದು ಬೇಕು, ಏನು ಬೇಕಮ್ಮ?
ನಮ್ಮ ಪುಟ್ಟು ಕಾಲು ನಿಂದು, ಪುಟ್ಟು ಕಾಲು ನಿಂದು, ಪುಟ್ಟು ಕೈ ನಿಂದು. ವಾಣಿ ಬಂಗಾರಿ ಆಚೆ ನೋಡ್ತಾಳೆ ವಿಂಡು. ಓನದಮ್ಮ, ಓನದು, ಏನದು, ಯಾರದು? ಚಿಟ್ಟು. ಚಿಟ್ಟುನಾ ನಿನ್ನ ನಿಕ್ ನೇಮು? ನಿನ್ನ ನಿಕ್ ನೇಮ್ ಚಿಟ್ಟುನಾ? ಚಿಟ್ಟು. ರಾಮ್ ಸೀತಾರಾಮ್. ಎಲ್ಲಿ ಕ್ಲಾಪ್ಸ್ ಮಾಡ್ತೀಯಲ್ಲ? ರಾಮ್ 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 ರಾಮ್. ಮರ್ತೋಗ್ಬಿಟ್ಟಿದ್ಯಾ? ರಾಮ್ ರಾಮ್ ಮಾಡು. ಹಂಗೆ ಅನ್ಕೋಬಾರ್ದು ನೋಡು, ಕೂದ್ಲಂಗೆ ಅನ್ಕೋಬಾರ್ದು. ಇನ್ನು ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ನೋಡಿದ್ರೆ ಕಚ್ಕೊಂಡು ತಿನ್ನಬೇಕು ಅನ್ನೋ ಥರ ಇರ್ತಾರೆ ಮಕ್ಕಳು. ಚಬ್ಬಿಯಾಗಿ ಬಬ್ಲಿಯಾಗಿ. ಆದಷ್ಟು ಬೇಗ ತೋರಿಸ್ತೀನಿ, ಪಾಪು ಫೇಸ್ನ ರಿವೀಲ್ ಮಾಡ್ತೀನಿ. ತುಂಬ ಜನನೂ ಕೇಳ್ತಾ ಇದ್ದೀರಾ ಯಾವಾಗ ತೋರಿಸ್ತೀರಾ ಅಂತ. ಸೊ ರಿವೀಲ್ ಮಾಡೋಣ. ನಾನು ಹೇಳಿದ್ದೆ Q&A ಇದರಲ್ಲಿ. ಸೊ ಇನ್ನು ಇವಾಗ ನಾನ್ ವೆಜ್ ಮಾಡ್ತಾಯಿದ್ವಿ ಮಧ್ಯಾಹ್ನಕ್ಕೆ. ಆ್ಯಂಡ್ ಬೆಳಗ್ಗೆಗೆ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ಮಾಡ್ತಾಯಿದ್ವಿ. ಇನ್ನು ಮಧ್ಯಾಹ್ನ ನಾನ್ ವೆಜ್ ತಿನ್ನೋಣ, ಹೆಂಗೋ ಬಂದಿದ್ದಾರೆ ಎಲ್ಲರೂ ಇದ್ದಾರೆ ಅಂದ್ಬಿಟ್ಟು ಮಟನು ಚಿಕನ್ ಇದನ್ನೆಲ್ಲ ಮಾಡಬೇಕು. ಇನ್ನು ಒಂದು ಕಡೆಯಿಂದ ದೋಸೆ ಮಾಡ್ತಾಯಿದ್ದೆ. ದೋಸೆಗೆ ನೆನ್ನೆ ಹಾಕಿದ್ವಿ ಇಲ್ಲಿ ಸಂಡೆಗೆ ಅಂದ್ಬಿಟ್ಟು. ಸೊ ಇದು ಮತ್ತೆ ಬಂದಮೇಲೆ ಎಲ್ರಿಗೂ ಆಯಿತು. ನಾನೇ ಹಾಕ್ಕೊಡ್ತಿದ್ದೆ ದೋಸೆ ಎಲ್ಲನೂ. ಆ್ಯಂಡ್ ಆಲೂಗಡ್ಡೆ ಪಲ್ಯ, ಇದಕ್ಕೆ ಚಟ್ನಿ ಕಾಂಬಿನೇಷನು ಎಲ್ಲ ತಂಗಿ ಅಕ್ಕಂದರೆ ಮಾಡಿದ್ರು. ಸೊ ಹಾಗೆ ಎಲ್ಲ ಯಾರೇ ಎಲ್ಲೇ ಹೋದರೂ, ಯಾರು ಎಲ್ಲಿಗೆ ಬಂದ್ರೂ ಅಕ್ಕ ತಂಗಿರಿದ್ರೆ ಎಲ್ಲ ಕೆಲಸಗಳ್ನೂ ನಾವು ಶೇರ್ ಮಾಡ್ಕೋತಾ ಇರ್ತೀವಿ. ಸೊ ಯಾರು ಇವರೇ ಮಾಡಬೇಕು ಅವರೇ ಮಾಡಬೇಕು ಅನ್ನೋದೇನಿಲ್ಲ. ಇನ್ನು ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಟೀಗೆ ಇಟ್ಟಿದ್ದೀನಿ. ಸೀಮಂತದ್ದು ತಂಗಿದ್ದು ವೀಡಿಯೋ ಯಾರೂ ನೋಡಿರಲಿಲ್ಲ ಅಂದಿದ್ರು. ಸೊ ಹಂಗಾಗಿ ಅದನ್ನು ನೋಡ್ಕೊಂಡು ಕೂತ್ಕೊಂಡಿದ್ರು ಸೀಮಂತದ ವೀಡಿಯೋ. ಇನ್ನು ಇಲ್ಲಿ ಮಧ್ಯಾಹ್ನಕ್ಕೆ ಚಿಕನ್ ನಾನೊಬ್ಬಳೇ ತಿನ್ನೋದು, ಇನ್ನು ಮಟನ್ ತಿನ್ನಲ್ಲ. ಹಂಗಾಗಿ ಒಂದು 1/2 kg ತರಿಸ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಸೆಮಿ ಗ್ರೇವಿ ಥರ. ಇನ್ನು ಅಕ್ಕ ಅಣ್ಣ ಎಲ್ಲ ಊಟ ಮಾಡಿಕೊಂಡು ಹೊರಟ್ರು ಅವ್ರವ್ರ ಊರಿಗೆ ಎಲ್ಲ. ಇನ್ನು ಮತ್ತೆ ಸಂಜೆ ಟೀ ಮಾಡ್ತಾಯಿದ್ದೆ. ಸೊ ಚಿಕನ್ ಆದಮೇಲೆ, ನಾನ್ ವೆಜ್ ಆದಮೇಲೆ ಒಂದು ಟೀ ಇರಲೇಬೇಕು. ಇನ್ನು ನಮ್ಮನೆ ಏನೋ ಹಾಕಿದ್ದೀವಲ್ಲ ವೀಳ್ಯದೆಲೆ ಗಿಡ. ಸೊ ಅದು ಫಸ್ಟೇ ಕಿತ್ಕೊಂಡಿದ್ವಿ, ಏನಕ್ಕಂದರೆ ಮತ್ತೆ ನಾನ್ ವೆಜ್ ಆದಮೇಲೆ ಅದನ್ನು ಮುಟ್ಟೋ ಹಾಗಿಲ್ಲ. ಸೊ ಹಂಗಾಗಿ ನಾನ್ ವೆಜ್ ತಿನ್ನೋದಕ್ಕಿಂತ ಮುಂಚೆನೇ ಅದನ್ನು ಕಿತ್ಕೊಂಡಿದ್ವಿ. ವೀಳ್ಯದೆಲೆ ಎಲೆ ಅಡಿಕೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ತುಂಬ ಒಳ್ಳೇದಂತೆ ಎಲೆ ಅಡಿಕೆ ಆವಾಗ ಹಾಕ್ಕೊಳ್ತಾ ಇದ್ದರೆ ತುಂಬ ಒಳ್ಳೆಯದು ಹೆಲ್ತಿಗೆ ಅಂತ ಹೇಳ್ತಾರೆ. ಏನಕ್ಕಂದರೆ ಸುಣ್ಣ ಇದರಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ, ಅಡಿಕೆಯಲ್ಲೂ ಅಷ್ಟೇ, ಮತ್ತು ವೀಳ್ಯದೆಲೆಯೂ ತುಂಬ ಇರುತ್ತೆ. ಸರಿಯಾಗಿ ಅದು ನನಗೂ ಗೊತ್ತಿಲ್ಲ ವೀಳ್ಯದೆಲೆ, ಬಟ್ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಎಲೆ ಅಡಿಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಎಲ್ಲರೂ. ಇನ್ನು ಅವರು ಹೊರಟ್ರು ಮಧ್ಯಾಹ್ನನೇ, ಟ್ರಾಫಿಕ್ ಆಗಿಬಿಡುತ್ತೆ ಬೆಂಗಳೂರಿಗೆ ಅಂದ್ಬಿಟ್ಟು. ಇನ್ನು ಸಂಜೆ ನಮ್ಮದು ಟೀ ಮಾಡ್ತಾಯಿದ್ದೆ. ಇನ್ನು ಪ್ರಕುಲ್ ಮ್ಯಾಚ್ ಇತ್ತು ಅಂದ್ಬಿಟ್ಟು ಹೋಗಿದ್ದ, ಅವನನ್ನು ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ನೋಡಿ ಕ್ಲೌಡ್ಸ್, ಒಂದು ಆಕಾಶ ನೋಡೋದಕ್ಕೆ ಏನೋ ಒಂಥರ ಚೆನ್ನಾಗಿದೆ ನೋಡೋದಕ್ಕೆ. ಆಲ್ಮೋಸ್ಟ್ 6:30 ಆಗಿತ್ತು ಟೈಮು. ಸೊ ಆಗೋಗೀತೆ ಅಂತ ಅಂದ, ಹಂಗಾಗಿ ಹೋಗಿ ಕರ್ಕೊಂಡು ಬರ್ತಾಯಿದ್ದೀನಿ. ಸೊ ಈ ವ್ಲಾಗ್ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ. ಬಾಯ್ ಬಾಯ್.